ಇಡೀ ದೇಶದಾದ್ಯಂತ ಹಳೆಯ ವಾಹನ ಓಡಿಸುತ್ತಿರುವ ದೇಶದ ಎಲ್ಲ ವಾಹನ ಸವಾರರಿಗೆ ಕೇಂದ್ರ ಸರ್ಕಾರದಿಂದ ಬಿಗ್ ಶಾಕ್. ಎಫ್ಸಿ ಇನ್ಮುಂದೆ 10 ಪಟ್ಟು ದರ ಏರಿಸಿದ ಕೇಂದ್ರ ಸರ್ಕಾರ. ಅಂದರೆ ಫಿಟ್ನೆಸ್ ಸರ್ಟಿಫಿಕೇಟ್ ಪಡೆದುಕೊಳ್ಳಲು ಈ ಹಿಂದೆ ನೀಡುತ್ತಿದ್ದ ಹಣದಲ್ಲಿ 10 ಪಟ್ಟು ಹೆಚ್ಚಳ ಮಾಡಿ ನಿಮ್ಮ ಬಳಿ ಯಾವುದೇ ಸೆಕೆಂಡ್ ಹ್ಯಾಂಡ್ ಕಾರು ಅಥವಾ ವಾಣಿಜ್ಯ ಕಾರು ಅಥವಾ ಮನೆ ಬಳಕೆಯ ಕಾರು ಹಾಗೂ ಗೂಡ್ಸ್ ವಾಹನ ಸೇರಿದಂತೆ ಯಾವುದೇ ಸೆಕೆಂಡ್ ಹ್ಯಾಂಡ್ ವಾಹನಗಳಿದ್ರೆ ತಪ್ಪದೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹಾಗೂ ಹಳೆ ವಾಹನ ಇರುವ ಎಲ್ಲ ವಾಹನ ಮಾಲೀಕರಿಗೆ ಕೇಂದ್ರ ಸರ್ಕಾರವು ಬಿಗ್ ಶಾಕ್ ನೀಡಿದ್ದು, ಯಾವ ವಾಹನಗಳಿಗೆ ಎಷ್ಟು ಫಿಟ್ನೆಸ್ ಸರ್ಟಿಫಿಕೇಟ್ ನೀಡಲು ದರ ಹೆಚ್ಚಳ ಮಾಡಲಾಗಿದೆ ಎನ್ನುವ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೇಂದ್ರ ಸರ್ಕಾರವು ಕೇಂದ್ರ ಮೋಟಾರ್ ವಾಹನ ನಿಯಮಗಳನ್ನು ತಿದ್ದುಪಡಿ ಮಾಡಿದೆ ಮತ್ತು ದೇಶಾದ್ಯಂತ ವಾಹನಗಳ ಫಿಟ್ನೆಸ್ ಪರೀಕ್ಷೆಯ ಶುಲ್ಕವನ್ನು ಪ್ರಸ್ತುತ ಮಟ್ಟಕ್ಕಿಂತ 10 ಪಟ್ಟು ಹೆಚ್ಚಿಸಿದೆ. ಹೊಸ ನಿಯಮಗಳ ಅಡಿಯಲ್ಲಿ ಹೆಚ್ಚಿನ ಫಿಟ್ನೆಸ್ ಪರೀಕ್ಷಾ ಶುಲ್ಕದ ವಯಸ್ಸಿನ ಶ್ರೇಣಿಯನ್ನು 15 ವರ್ಷಗಳಿಂದ 10 ವರ್ಷಗಳಿಗೆ ಬದಲಾಯಿಸಲಾಗಿದೆ. ಸರ್ಕಾರವು 3 ಸ್ಪಷ್ಟ ವಯಸ್ಸಿನ ವರ್ಗಗಳನ್ನು ಪರಿಚಯಿಸಿದೆ. 10 ರಿಂದ 15 ವರ್ಷಗಳು, 15 ರಿಂದ 20 ವರ್ಷಗಳು ಮತ್ತು 20 ವರ್ಷಗಳಿಗಿಂತ ಹೆಚ್ಚು. ವಾಹನವು ಹಳೆಯದಾಗುತ್ತಿದ್ದಂತೆ ಪ್ರತಿಯೊಂದು ವರ್ಗವೂ ಈಗ ಹೆಚ್ಚಿನ ಶುಲ್ಕವನ್ನು ಹೊಂದಿರುತ್ತದೆ. ಹೊಸ ಶುಲ್ಕಗಳು ವಾಹನದ ವಯಸ್ಸು ಮತ್ತು ಪ್ರಕಾರವನ್ನು ಆಧರಿಸಿವೆ ಮತ್ತು 15 ವರ್ಷಕ್ಕಿಂತ ಮೇಲ್ಪಟ್ಟ ಹೆಚ್ಚಿನ ವಾಹನಗಳಿಗೆ ಅನ್ವಯಿಸುವ ಹಿಂದಿನ ಫ್ಲಾಟ್ ರಚನೆಯನ್ನು ಬದಲಾಯಿಸುತ್ತವೆ. ಭಾರಿ ವಾಣಿಜ್ಯ ವಾಹನಗಳಿಗೆ ಈ ಹೆಚ್ಚಳವು ಅತಿ ದೊಡ್ಡದಾಗಿದೆ. 20 ವರ್ಷಗಳಿಗಿಂತ ಹೆಚ್ಚು ಹಳೆಯದಾದ ಟ್ರಕ್ ಅಥವಾ ಬಸ್ ಈಗ ಫಿಟ್ನೆಸ್ ಪರೀಕ್ಷೆಗೆ 25,000 ರೂಪಾಯಿ ಪಾವತಿಸಬೇಕಾಗುತ್ತದೆ. ಇದಕ್ಕೂ ಮೊದಲು ಶುಲ್ಕ 2,500 ರೂಪಾಯಿ ಇತ್ತು. ಅದೇ ವಯಸ್ಸಿನ ಮಧ್ಯಮ ವಾಣಿಜ್ಯ ವಾಹನಗಳು ಈಗ 1,800ರ ಬದಲು 20,000 ರೂಪಾಯಿ ಪಾವತಿಸಲಿವೆ. 20 ವರ್ಷಕ್ಕಿಂತ ಹಳೆಯದಾದ ಲಘು ಮೋಟಾರ್ ವಾಹನಗಳು ಈಗ 15,000 ಮತ್ತು ತ್ರಿಚಕ್ರ ವಾಹನಗಳು 7,000 ರೂಪಾಯಿ ಪಾವತಿಸಲಿವೆ. ದ್ವಿಚಕ್ರ ವಾಹನಗಳಿಗೆ 20 ವರ್ಷಕ್ಕಿಂತ ಹಳೆಯದಾದ ವಾಹನಗಳಿಗೆ ಶುಲ್ಕ 600 ರೂಪಾಯಿಂದ 2,000 ರೂಪಾಯಿಗೆ ಏರಿದೆ. ಸರ್ಕಾರವು 15 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ವಾಹನಗಳಿಗೆ ಶುಲ್ಕವನ್ನು ಹೆಚ್ಚಿಸಿದೆ. ಪರಿಷ್ಕೃತ ನಿಯಮ 81ರ ಅಡಿಯಲ್ಲಿ ಮೋಟಾರ್ ಸೈಕಲ್ಗಳು ಈಗ 400 ರೂಪಾಯಿ, LMVಗಳು 600 ರೂಪಾಯಿ ಮತ್ತು ಮಧ್ಯಮ ಮತ್ತು ಭಾರಿ ವಾಣಿಜ್ಯ ವಾಹನಗಳು ಫಿಟ್ನೆಸ್ ಪರೀಕ್ಷೆಗಳಿಗೆ 1,000 ರೂಪಾಯಿ ಪಾವತಿಸಬೇಕಾಗುತ್ತದೆ. ಅಸುರಕ್ಷಿತ ವಾಹನ ತೆಗೆದುಹಾಕಲು ಕ್ರಮ. ರಸ್ತೆಗಳಿಂದ ಹಳೆಯ ಮತ್ತು ಅಸುರಕ್ಷಿತ ವಾಹನಗಳನ್ನು ತೆಗೆದುಹಾಕುವುದನ್ನು ಉತ್ತೇಜಿಸಲು ಮತ್ತು ವಾಹನ ಸ್ಕ್ರ್ಯಾಪೇಜ್ ನೀತಿಯನ್ನು ಬೆಂಬಲಿಸಲು ಈ ಬದಲಾವಣೆಗಳನ್ನು ಮಾಡಲಾಗಿದೆ ಎಂದು ಸರ್ಕಾರ ಹೇಳುತ್ತದೆ. ಹೆಚ್ಚಿನ ಶುಲ್ಕಗಳು ತುಂಬಾ ಹಳೆಯ ವಾಹನಗಳನ್ನು ಬಳಕೆಯಲ್ಲಿಡುವುದು ದುಬಾರಿಯಾಗಿಸುತ್ತದೆ. ಇದು ಮಾಲೀಕರು ಅವುಗಳನ್ನು ನಿವೃತ್ತಿಗೊಳಿಸಲು ಅಥವಾ ಹೊಸ ಮಾದರಿಗಳೊಂದಿಗೆ ಬದಲಾಯಿಸಲು ಕಾರಣವಾಗಬಹುದು. ಹೊಸ ಫಿಟ್ನೆಸ್ ಪರೀಕ್ಷಾ ಶುಲ್ಕಗಳು ದೇಶದಾದ್ಯಂತ ತಕ್ಷಣದಿಂದ ಜಾರಿಗೆ ಬರುತ್ತವೆ.